ಬೆಂಗಳೂರು ಜಗತ್ತು ಇದನ್ನ ಸಿಲಿಕಾನ್ ಸಿಟಿ ಅಂತ ಕರೆಯುತ್ತೆ, ಹೈಟೆಕ್ ಹಬ್ ಅಂತ ಕೊಂಡಾಡುತ್ತೆ. ಆದ್ರೆ ಇವತ್ತು ಒಂದು ಬಕೆಟ್ ನೀರಿಗಾಗಿ ಜನ ರಸ್ತೆಗೆ ಇಳಿಯುವ ಪರಿಸ್ಥಿತಿ ಬಂದಿದೆ. ಒಂದೆಡೆ ಸೂರ್ಯನ ಪ್ರತಾಪ 30 ಡಿಗ್ರಿಯನ್ನು ದಾಟಿದ್ರೆ ಇನ್ನೊಂದೆಡೆ ನಮ್ಮ ಅಂತರ್ಜಲದ ಮಟ್ಟ ಪಾತಾಳಕ್ಕೆ ಕುಸಿದಿದೆ. ರಾಜ್ಯದ ಸಾವಿರಾರು ಕೆರೆಗಳು ಬತ್ತಿ ಹೋಗ್ತಾ ಇವೆ. ಹಳ್ಳಿಗಳಲ್ಲಿ ರೈತರು ತಾವು ಮಕ್ಕಳಂತೆ ಬೆಳೆಸಿದ ಅಡಿಕೆ ತೋಟಗಳು ಕಣ್ಣೆದುರೇ ಒಣಗ್ತಾ ಇರೋದನ್ನ ನೋಡಿ ಕಣ್ಣೀರನ್ನ ಹಾಕ್ತಿದ್ದಾರೆ. ಮೂಕ ಪ್ರಾಣಿಗಳು ಹನಿ ನೀರಿಗಾಗಿ ಕಾಡಿನಿಂದ ನಾಡಿಗೆ ಬರ್ತಿವೆ. ಆದರೆ ಈ ಸಮಸ್ಯೆಗೆ ಕಾರಣ ಕೇವಲ ಮಳೆ ಕೊರತೆಯ ಅಥವಾ ನಮ್ಮ ಮಿತಿ ಮೀರಿದ ಲೋಬಾನ? ಕೆರೆಗಳನ್ನ ನುಂಗಿ ಕಾಂಕ್ರೀಟ್ ಕಾಡು ಕಟ್ಟಿದ ನಮಗೆ ಪ್ರಕೃತಿ ಇವತ್ತು ಪಾಠವನ್ನ ಕಲಿಸ್ತಾ ಇದೆ. ಎಸ್ ವೀಕ್ಷಕರೇ, ರಾಜ್ಯದಲ್ಲಿ ಬತ್ತಿದೆ ಕೆರೆ ಮತ್ತು ಕಟ್ಟೆಗಳು. ಹೆಚ್ಚಾಯಿತು ಉಷ್ಣಾಂಶ ಬಿಗುಡಾಯಿಸಿದ ನೀರಿನ ಸಮಸ್ಯೆ ಅನ್ನೋದು. ನೀರಿಲ್ಲದೆ ಪರದಾಡ್ತಿದ್ದಾರೆ ಪ್ರಾಣಿ ಪಕ್ಷಿಗಳು ಸೇರಿದಂತೆ ಜನರು ಕೂಡ. ನೀರನ್ನ ಹರಿಸಿ ನಾಡಿಗೆ ಬರುತ್ತಿವೆ ಪ್ರಾಣಿಗಳು. ರಾಜ್ಯದಲ್ಲಿ ಬತ್ತಿದ ಕೆರೆ ಕಟ್ಟೆಗಳು. ಹೆಚ್ಚಾಯಿತು ಉಷ್ಣಾಂಶ ಬಿಗುಡಾಯಿಸಿದ ನೀರಿನ ಸಮಸ್ಯೆ ಅನ್ನೋದು. ನೀರಿಲ್ಲದೆ ಪರದಾಡ್ತಿವೆ ಪ್ರಾಣಿ ಪಕ್ಷಿಗಳು. ನೀರನ್ನ ಹರಿಸಿ ನಾಡಿಗೆ ಬರ್ತಾ ಇವೆ ಪ್ರಾಣಿಗಳು. ಇನ್ನು ಅಡಿಕೆ ತೋಟಗಳನ್ನ ಉಳಿಸಿಕೊಳ್ಳಲು ರೈತರು ಪರದಾಟವನ್ನು ಪಡ್ತಾ ಇದ್ದಾರೆ. ಕೆಲವೆಡೆ ಬತ್ತಿನ ನದಿ ಹಳ್ಳಗಳು ನೀರಿಲ್ಲದೆ ಜನರು ಹೈರಾಣಾಗ್ಬಿಟ್ಟಿದ್ದಾರೆ. ಬೇಸಿಗೆ ಮುನ್ನವೇ ಕೆಲ ಗ್ರಾಮಗಳಲ್ಲಿ ಕುಡಿಯುವ ನೀರಿಗೆ ಪರದಾಟ ಎದುರಾಗ್ತಾ ಇದೆ. 30 ಡಿಗ್ರಿಗೆ ಉಷ್ಣಾಂಶ ಏರಿದ್ರೆ 50% ಕೊಳವೆ ಬಾವಿಗಳಲ್ಲಿ ನೀರೇ ಇಲ್ಲ. ಎಸ್ ವೀಕ್ಷಕರೇ, ಏನು ಕರ್ನಾಟಕ ಅನ್ನೋದು ಇವತ್ತು ಬೆಂಕಿಯುಂಡೆ ಅಂತ ಆಗಿದೆ. ಇದು ಇನ್ನು ಮಾರ್ಚ್ ಅಲ್ಲಿ. ಈಗಲೂ ಕೂಡ ಸರ್ಕಾರ ಯಾವುದೇ ಒಂದು ಮುನ್ಸೂಚನೆಯನ್ನ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ತಾ ಇಲ್ಲ. ಒಂದು ಪ್ರೀ ಪ್ಲಾನ್ ಇಲ್ಲ. ಆಲ್ರೆಡಿ ಇನ್ನು ಬೇಸಿಗೆ ಸಮೀಪದಲ್ಲೇ ಇರುವಂತೆ ಉಷ್ಣಾಂಶ ಕೂಡ ಒಂದ್ ಕಡೆ ಹೆಚ್ಚಾಗ್ತಾ ಇದ್ರೆ 50% ಕೊಳವೆ ಬಾವಿಗಳಲ್ಲಿ ನೀರೇ ಇಲ್ಲ. ಇನ್ನು ಜನರಷ್ಟೇ ಅಲ್ಲ, ಮನುಷ್ಯರಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳು ಕೂಡ ನೀರಿನ ಅಭಾವದಿಂದ ಪರದಾಡ್ತಿದ್ದಾವೆ. ನೀರನ್ನ ಅರಸಿ ನಾಡಿಗೆ ಬರ್ತಾ ಇದೆ ಪ್ರಾಣಿಗಳು. ಇನ್ನು ಒಂದ್ ಕಡೆ ಅಡಿಕೆ ತೋಟಗಳನ್ನ ವರ್ಷಾನುಗಟ್ಟಲೆ ಕಷ್ಟವನ್ನ ಪಟ್ಟು ಆ ಒಂದು ಫಸಲನ್ನ ತೆಗೆದುಕೊಳ್ಳೋಣಕ್ಕೆ ವರ್ಷಾನುಗಟ್ಟಲೆ ಕಷ್ಟವನ್ನ ಪಟ್ಟಿರ್ತಾರೆ. ಬಟ್ ಇವತ್ತು ಅದನ್ನು ಆ ಒಂದು ಅಡಿಕೆ ತೋಟಗಳು ಕೂಡ ಉಳಿಸ್ಕೊಳ್ಳೋಕೆ ರೈತರ ಕೈಯಲ್ಲಿ ಆಗ್ತಾ ಇಲ್ಲ. ಯಾಕಂತಂದ್ರೆ ಒಂದು ಅಡಿಕೆ ತೋಟಕ್ಕೆ ನೀರು ಮುಖ್ಯವಾಗಿ ಬೇಕಾಗಿರುತ್ತೆ. ಕೊಳವೆ ಬಾವಿಗಳಲ್ಲಿ ಅಂತರ್ಜಲ ಮಟ್ಟ ಕಡಿಮೆ ಆಗ್ತಾ ಇರೋದು ಬಹಳಷ್ಟು ರೈತರಿಗೂ ಕೂಡ ಸಂಕಷ್ಟಕ್ಕೆ ಈಡು ಮಾಡಿದೆ. ಕೆಲವೆಡೆ ನದಿಗಳು ಬತ್ತಾ ಇವೆ, ಹಳ್ಳಗಳು ಬತ್ತಾ ಇವೆ. ನೀರಿಲ್ಲದೆ ಜನರು ಹೈರಾಣನ್ನ ಪಡ್ತಾ ಇದ್ದಾರೆ. ಬೇಸಿಗೆ ಇನ್ನೂ ಇಲ್ಲ, ಬೇಸಿಗೆಯ ಹತ್ತಿರ ಇರ್ತಾ ಇದ್ದಾನೆ. ಬೇಸಿಗೆ ಮುನ್ನವೇ ಕೆಲ ಗ್ರಾಮಗಳಲ್ಲಿ ಕುಡಿಯುವ ನೀರಿಗೆ ಪರದಾಟ ಆಗ್ತಾ ಇದೆ. 30 ಡಿಗ್ರಿಗೆ ಉಷ್ಣಾಂಶ ಏರಿದ್ರೆ 50% ಕೊಳವೆ ಬಾವಿಗಳಲ್ಲಿ ನೀರೇ ಇಲ್ಲದಿರುವುದು. ಇನ್ನು ಬೆಂಗಳೂರಿನ ಬಗ್ಗೆ ನಾವು ನೋಡೋದಾದ್ರೆ, ಬೇಸಿಗೆ ತೀವ್ರತೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನ ನೀರಿನ ಸಮಸ್ಯೆ ಮತ್ತೆ ತಲೆದೋರ್ತಾ ಇದೆ. ಒಂದು ಕಾಲದಲ್ಲಿ ಕೆರೆಗಳ ನಗರವೆಂದೇ ಪ್ರಸಿದ್ಧಿಯಾಗಿತ್ತು ಬೆಂಗಳೂರು. ಸುಮಾರು 837 ಕೆರೆಗಳಿದ್ದರೂ ಅವುಗಳಲ್ಲಿ 700ಕ್ಕೂ ಹೆಚ್ಚು ಕೆರೆಗಳು ಆಕ್ರಮಣ ಆಗಿ ಮಾಲಿನ್ಯದಿಂದ ಹಾನಿಗೊಳಗಾಗಿವೆ. ಇದರಿಂದ ಮಳೆ ನೀರು ಸಂಗ್ರಹಿಸುವ ವ್ಯವಸ್ಥೆ ಕೂಡ ಕುಸಿದಿದೆ ಅನ್ನೋದು.